ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತು ನಾವು ಬಂದೀವು ಸೌದತ್ತಿಗೆ ಶ್ರೀ ರೇಣುಕಾ ಯಲ್ಲಮ್ಮ ಗುಡ್ಡಕ್ಕೆ. ಸದ್ಯಕ್ಕೆ ನೀವೇನು ನೋಡಕತ್ತೀರಲ್ಲ, ಈ ಹೊಂಡ ಬಂದ್ಬಿಟ್ಟು ಜೋಗುಳಬಾವಿ ಸತ್ಯವನ ಹೊಂಡ ಅಂತ. ಸೌದತ್ತಿ ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋರು ಭಕ್ತರು ಎಲ್ಲ ಬಂದು ಇಲ್ಲಿ ಬಂದು ಜಳಕ ಮಾಡ್ಕೊಂಡು ಸೌದತ್ತಿ ಗುಡ್ಡ ಹೋಗ್ತಾರೆ. ಏನು ವಿಶೇಷಪ್ಪ ಅಂತಂದ್ರೆ ಇಲ್ಲಿ ಬರೋರು ಎಲ್ಲರೂ ಇಲ್ಲಿ ಯಾಕೆ ಜಳಕ ಮಾಡ್ತಾರಂದ್ರೆ ಅವ್ರ ಪಾಪಗಳು ಪರಿಹಾರ ಆಗ್ತಾವ ಅನ್ನೋದು ಅವ್ರ ಮನಸ್ಸಿನಾಗ ಒಂದು ದೊಡ್ಡ ನಂಬಿಕೆ ಇದೆ. ಅದಕ್ಕೆ ಇಲ್ಲಿ ಒಂದು ಜಳಕ ಮಾಡ್ಕೊಂಡು ಹೋಗ್ತಾರೆ. ಬರ್ರಿ, ಹಂಗಂದ್ರೆ ನಾವು ಈಗ ಯಲ್ಲಮ್ಮನ ಗುಡ್ಡದ ಕಡೆ ಹೋಗೋಮ. ಸೌದತ್ತಿ ದೇವಸ್ಥಾನಕ್ಕೆ ಕರ್ನಾಟಕ ಮಂದಿ ಅಷ್ಟೇ ಅಲ್ಲ, ನೆರೆ ರಾಜ್ಯಗಳಾಗಿದ್ದ ಮಹಾರಾಷ್ಟ್ರದವ್ರು ಬರ್ತಾರೆ, ಬೇರೆ ಬೇರೆ ರಾಜ್ಯದವರು ಬರ್ತಾರೆ. ಅಂದ್ರೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಅದೇ ಜನ ಈ ಜನ ಅಂತ ಅದೇನು ಇಲ್ಲ, ಎಲ್ಲ ರಾಜ್ಯದ ಜನಗಳು ಬರ್ತಾರೆ ಇಲ್ಲಿ. ಈ ಸೌದತ್ತಿ ಗುಡ್ಡದೊಳಗೆ ಇನ್ನೊಂದು ವಿಶೇಷ ಐತಿ. ಏನಂತಂದ್ರೆ ಕುಂಕುಮ ಭಂಡಾರ ಇರಲೇಬೇಕು. ಅಂದ್ರೆ ಯಲ್ಲಮ್ಮಗೆ ಕುಂಕುಮ ಭಂಡಾರ ತೊಗೊಂಡು ಎಲ್ಲ ಭಕ್ತರು ತೊಗೊಂಡೇ ಹೋಗ್ತಾರೆ. ದರ್ಶನ ಮಾಡ್ಕೊಂಬಂದ್ರು ಕುಂಕುಮ ಭಂಡಾರ ತೊಗೊಂಡೋಗ್ತಾರೆ. ಇನ್ನೊಂದು ಏನಂದ್ರೆ ಈ ಸೌದತ್ತಿಗೆ ಬಂದು ಪ್ಯೂರ್ ಕುಂಕುಮ ಮತ್ತು ಭಂಡಾರ ಬೇಕಂತಂದ್ರೆ ಇಲ್ಲೇ ತೊಗೊಂಡು ಹೋಗ್ಬೇಕು. ಯಾಕಂದ್ರೆ ಈಗ ಬಂದವು ಎಲ್ಲ ಹಚ್ಕೊಂಡ್ರೆ ಅಂತಂದ್ರೆ ಮಾರನೇ ದಿನ ಜಳಕ ಮಾಡಿದ್ರು ಹೋಗಿರಂಗಿಲ್ಲ, ಹಂಗಿರ್ತದೆ. ಬಟ್ ಆದ್ರೆ ಇಲ್ಲಿದು ಹಂಗಲ್ಲ, ಪ್ಯೂರ್ ಕುಂಕುಮ, ಪ್ಯೂರ್ ಭಂಡಾರ. ಈ ಸೌದತ್ತಿ ಒಳಗೆ ವಿಶೇಷ ಏನಂದ್ರೆ ಈಗ ವರ್ಷದೊಳಗೆ 7 ಸರ್ತಿ ಯಲ್ಲಮ್ಮನ ಜಾತ್ರೆ ಆಗ್ತದೆ. 7 ಕೊಳ್ಳದ ಯಲ್ಲಮ್ಮ 7 ಸರ್ತಿ ಈ ಜಾತ್ರೆ ಆಗ್ತದೆ. ಈ ಸೌದತ್ತಿ ಗುಡ್ಡದೊಳಗೆ ಈ ದೇವಿ ಜಾತ್ರೆ 7 ಸರ್ತಿ ಆಗ್ತದೆ. ಇದಕ್ಕೆ ಏನು ನೋಡಾತಿರಲ್ಲ ನೀವು, ಇದು ಪರಶುರಾಮನ ಗುಡಿ ಅಂತ. ಬರ್ರಿ ನೋಡೋಣ ಪರಶುರಾಮನ ಗುಡಿ. ಮತ್ತು ಏಕನಾಥ ಜೋಗನಾಥ ಅಂತ ಗುಡಿ ಐತಿ. ಬರ್ರಿ ಅದನ್ನು ನೋಡೋಣ ಈಗ.
ಮಾತಂಗಿ ಗುಡಿ. ಬರ್ರಿ ಒಳಗೆ ಹೋಗಿ ಮಾತಂಗಿ ದೇವ್ರ ದರ್ಶನ ತೊಗೊಂಬರೋಣಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಆಂಜನೇಯ.